ನಮಸ್ಕಾರ. ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಮುಂದೆ ಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, SDA, FDA, ಪೊಲೀಸ್ ನೇಮಕಾತಿ, ಶಿಕ್ಷಕರ ನೇಮಕಾತಿ, ಗ್ರೂಪ್ ಸಿ ಹುದ್ದೆಗಳು ಎಲ್ಲವೂ ಕೂಡ ಅತಿ ಉಪಯುಕ್ತಕರವಾಗಿರುತ್ತೆ. ಆಲ್ ದ ಬೆಸ್ಟ್. ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರಾಗಿರುತ್ತಾರೆ. 2 is the right answer. ಭಾರತದ ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶವಿದೆಯೇ? ಇಲ್ಲ, ಭಾರತದ ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶವಿಲ್ಲ. 2 is the right answer. ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸುವವರು ಯಾರು? ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾವಿಧಿಯನ್ನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಬೋಧಿಸುತ್ತಾರೆ. 4 is the right answer. ಪೋರ್ಟ್ಫೋಲಿಯೋ ಪದ್ಧತಿಯನ್ನು ಯಾವ ಕಾಯ್ದೆ ಮೂಲಕ ಪರಿಚಯಿಸಿ ಗವರ್ನರ್ ಜನರಲ್ ಕಾರ್ಯನಿರ್ವಾಹಕ ಮಂಡಳಿ ಮೇಲೆ ವೈಸ್ರಾಯ್ ನಿಯಂತ್ರಣವನ್ನು ಸಾಧಿಸಿದರು? ಕೌನ್ಸಿಲ್ ಕಾಯ್ದೆ 1861. ಕೌನ್ಸಿಲ್ ಕಾಯ್ದೆ 1861 ಇದು ಪೋರ್ಟ್ಫೋಲಿಯೋ ಪದ್ಧತಿಯನ್ನ ಪರಿಚಯಿಸಿ ಗವರ್ನರ್ ಜನರಲ್ ಕಾರ್ಯನಿರ್ವಾಹಕ ಮಂಡಳಿ ಮೇಲೆ ವೈಸ್ರಾಯ್ ನಿಯಂತ್ರಣವನ್ನು ಸಾಧಿಸಿದ್ದು. 1 is the right answer. ಭಾರತ ಸರ್ಕಾರದ ಕಾಯ್ದೆ 1935ರ ವಿಶೇಷತೆ ಅಲ್ಲದಿರುವುದು ಯಾವುದು? ಕೇಂದ್ರ ಮತ್ತು ರಾಜ್ಯಗಳಲ್ಲಿ ದ್ವಿಸರ್ಕಾರ ಇದು ವಿಶೇಷತೆ ಅಲ್ಲದಿರುವುದು. 1 is the right answer. ಭಾರತ ಸರ್ಕಾರದ ಕಾಯ್ದೆ 1935ರ ವಿಶೇಷತೆ ಏನು? ಪ್ರಾಂತೀಯ ಸ್ವಾಯತ್ತತೆ ಇದು 1935ರ ವಿಶೇಷತೆ. 3 is the right answer. ಭಾರತೀಯ ಸಂವಿಧಾನದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ್ದು ಯಾವುದು? 1935ರ ಭಾರತ ಸರ್ಕಾರ ಕಾಯ್ದೆ ಇದು ಭಾರತೀಯ ಸಂವಿಧಾನದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದ್ದು. 1 is the right answer. 800 ವರ್ಷ ಅವಧಿಯ ಸಂಸತ್ತಿನ ಇತಿಹಾಸದಲ್ಲಿ ಬ್ರಿಟಿಷ್ ಸರ್ಕಾರದ ಅತಿದೊಡ್ಡ ಕಾಯ್ದೆ ಯಾವುದು? ಭಾರತ ಸರ್ಕಾರದ ಕಾಯ್ದೆ 1985. 800 ವರ್ಷ ಅವಧಿಯ ಸಂಸತ್ತಿನ ಇತಿಹಾಸದಲ್ಲಿ ಭಾರತ ಸರ್ಕಾರದ ಕಾಯ್ದೆ 1985 ಬ್ರಿಟಿಷ್ ಸರ್ಕಾರದ ಅತಿದೊಡ್ಡ ಕಾಯ್ದೆ. 3 is the right answer. ಮಹಿಳಾ ಮತ್ತು ಕಾರ್ಮಿಕರಿಗೆ ಯಾವ ಕಾಯ್ದೆಯ ಮೂಲಕ ವಿಶೇಷ ಕ್ಷೇತ್ರಗಳನ್ನು ಮೀಸಲಿಟ್ಟಿದ್ದಾರೆ? 1935ರ ಭಾರತ ಸರ್ಕಾರ ಕಾಯ್ದೆ ಇದು ಮಹಿಳಾ ಮತ್ತು ಕಾರ್ಮಿಕರಿಗೆ 1935ರ ಭಾರತ ಸರ್ಕಾರದ ಕಾಯ್ದೆಯ ಮೂಲಕ ವಿಶೇಷ ಕ್ಷೇತ್ರಗಳನ್ನು ಮೀಸಲಿಟ್ಟಿದ್ದಾರೆ. 3 is the right answer. ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ದ್ವಿಸದನ ಅಸ್ತಿತ್ವಕ್ಕೆ ತಂದ ಕಾಯ್ದೆ ಯಾವುದು? 1919ರ ಭಾರತ ಸರ್ಕಾರ ಕಾಯ್ದೆ ಇದು ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ದ್ವಿಸದನ ಅಸ್ತಿತ್ವಕ್ಕೆ ತಂದ ಕಾಯ್ದೆ. 3 is the right answer. ಯುದ್ಧವಿಲ್ಲದೆ ನಡೆದ ಶಾಂತಿ ಒಪ್ಪಂದ ಎಂದು ಯಾವುದನ್ನು ಕರೆಯುತ್ತಾರೆ? ಕ್ರಿಪ್ಸ್ ಮಿಷನ್. ಯುದ್ಧವಿಲ್ಲದೆ ನಡೆದ ಶಾಂತಿ ಒಪ್ಪಂದ ಎಂದು ಕ್ರಿಪ್ಸ್ ಮಿಷನ್ ಅನ್ನು ಕರೆಯುತ್ತಾರೆ. 3 is the right answer. ಕೆಳಗಿನವುಗಳಲ್ಲಿ ಹಣಕಾಸು ಆಯೋಗದ ಕಾರ್ಯಗಳನ್ನು ಗುರುತಿಸಿ. 2 ಮತ್ತು 3 ಮಾತ್ರ ಹಣಕಾಸು ಆಯೋಗದ ಕಾರ್ಯಗಳು. ಅಂದರೆ ತೆರಿಗೆಗಳ ಮೂಲಕ ಬರುವ ಆದಾಯವನ್ನು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ವಿತರಿಸುವುದು, ರಾಜ್ಯಗಳಿಗೆ ನೀಡುವ ಅನುದಾನಗಳ ಬಗೆಗೆ ಶಿಫಾರಸು ಮಾಡುವುದು. 4 is the right answer. ಭಾರತದಲ್ಲಿ ಹಣಕಾಸು ಆಯೋಗದ ಮುಖ್ಯ ಕಾರ್ಯ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆದಾಯ ಹಂಚಿಕೆಯೇ ಭಾರತದಲ್ಲಿ ಹಣಕಾಸು ಆಯೋಗದ ಮುಖ್ಯ ಕಾರ್ಯ. 1 is the right answer. ಪಬ್ಲಿಕ್ ಸರ್ವಿಸ್ ಎಂದರೆ ಉದ್ಯೋಗಿಗಳನ್ನು ನೇಮಿಸುವ ಕಾರ್ಯನಿರ್ವಹಣೆ. ಇದನ್ನು ಪಬ್ಲಿಕ್ ಸರ್ವಿಸ್ ಎನ್ನುವರು. 1 is the right answer. ಸರ್ಕಾರಿ ನೌಕರರಿಗೆ ಪರಿಚ್ಛೇದ 311ರ ಅಡಿಯಲ್ಲಿ ನೀಡಲಾದ ಸಂರಕ್ಷಣೆ ಡ್ಯಾಶ್ ಕೆಳಗಿನವುಗಳಲ್ಲಿ ಯಾವುದಕ್ಕೂ ಅನ್ವಯಿಸುವುದಿಲ್ಲ. ಅಮಾನತುಗೊಳಿಸಿದಾಗ. ಸರ್ಕಾರಿ ನೌಕರರಿಗೆ ಪರಿಚ್ಛೇದ 311ರ ಅಡಿಯಲ್ಲಿ ನೀಡಲಾದ ಸಂರಕ್ಷಣೆ ಅಮಾನತುಗೊಳಿಸಿದಾಗ ಅನ್ವಯಿಸುವುದಿಲ್ಲ. 2 is the right answer. ಭಾರತೀಯ ಆಡಳಿತ ಸೇವೆಯ ನೌಕರರನ್ನು ನೇಮಿಸುವವರು ಯಾರು?
ರಾಷ್ಟ್ರಪತಿಗಳು ಭಾರತೀಯ ಆಡಳಿತ ಸೇವೆಯ ನೌಕರರನ್ನ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಒಂದು ನೂತನ ಅಖಿಲ ಭಾರತ ಸೇವೆಯನ್ನು ಸೃಷ್ಟಿಸುವುದು. ರಾಜ್ಯಸಭೆ ಒಂದು ನೂತನ ಅಖಿಲ ಭಾರತ ಸೇವೆಯನ್ನ ಸೃಷ್ಟಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯ ನಾಗರಿಕ ಸೇವಾ ಆಯೋಗದ ಸದಸ್ಯರ ಬಗೆಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದು. ಅವರನ್ನು ರಾಜ್ಯಪಾಲರು ನೇಮಿಸುತ್ತಾರೆ ಮತ್ತು ರಾಷ್ಟ್ರಪತಿಗಳು ವಜಾಗೊಳಿಸುತ್ತಾರೆ. ಇದು ಸರಿಯಾದ ಹೇಳಿಕೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತ ಸಂಚಿತ ನಿಧಿಯಿಂದ ರಾಜ್ಯಗಳಿಗೆ ಮಂಜೂರು ಮಾಡುವ ಮೊತ್ತವನ್ನು ಸೂಚಿಸುವ ಸೂತ್ರಗಳನ್ನು ಕೆಳಗಿನ ಯಾವ ಸಂಸ್ಥೆ ಶಿಫಾರಸು ಮಾಡುತ್ತದೆ? 1ನೇ ಹಣಕಾಸು ಆಯೋಗ. ಇದು ಭಾರತ ಸಂಚಿತ ನಿಧಿಯಿಂದ ರಾಜ್ಯಗಳಿಗೆ ಮಂಜೂರು ಮಾಡುವ ಮೊತ್ತವನ್ನು ಈ ಸಂಸ್ಥೆ ಶಿಫಾರಸು ಮಾಡುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದ ಬಗ್ಗೆ ಪ್ರತಿಕ್ರಿಯಿಸುವ ಅಧಿಕಾರ ಹೊಂದಿರುವವರು ಯಾರು? ಹೈಕೋರ್ಟ್ ಮಾತ್ರ ಭಾರತ ಸಂವಿಧಾನದ ಬಗ್ಗೆ ಪ್ರತಿಕ್ರಿಯಿಸುವ ಅಧಿಕಾರವನ್ನ ಹೊಂದಿದೆ. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನ ರಚನಾ ಸಮಿತಿಯ ವಿವಿಧ ಸಮಿತಿಗಳು ಅವುಗಳ ಅಧ್ಯಕ್ಷರಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಣೆ. ಸ್ಟೀರಿಂಗ್ ಕಮಿಟಿ ಜವಾಹರಲಾಲ್ ನೆಹರು. ಇದು ಸಂವಿಧಾನ ರಚನಾ ಸಮಿತಿಯ ವಿವಿಧ ಸಮಿತಿಗಳ ಅವುಗಳ ಅಧ್ಯಕ್ಷರಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಣೆ. ರೂಲ್ಸ್ ಕಮಿಟಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸಲಹಾ ಸಮಿತಿ ವಲ್ಲಭಭಾಯ್ ಪಟೇಲ್. ಮೂಲ ಹಕ್ಕುಗಳ ಉಪಸಮಿತಿ JB ಕೃಪಲಾನಿ. ಇದು ಸರಿಯಾದ ಜೋಡಣೆಯಾಗಿದ್ದರೆ ಸ್ಟೀರಿಂಗ್ ಕಮಿಟಿ ಜವಾಹರಲಾಲ್ ನೆಹರು ಇದು ತಪ್ಪಾದ ಜೋಡಣೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವ ಅಂಶ 4ನೇ ಶೆಡ್ಯೂಲ್ಗೆ ಸರಿಯಾದ ಅರ್ಥವನ್ನ ನೀಡುತ್ತದೆ? ರಾಜ್ಯಸಭೆಯಲ್ಲಿ ರಾಜ್ಯಗಳ ಪ್ರಾತಿನಿಧ್ಯ. ಈ ಅಂಶ 4ನೇ ಶೆಡ್ಯೂಲ್ಗೆ ಸರಿಯಾದ ಅರ್ಥವನ್ನ ನೀಡುತ್ತದೆ. ರಾಜ್ಯಸಭೆಯಲ್ಲಿ ರಾಜ್ಯಗಳೇ ಪ್ರಾತಿನಿಧ್ಯವನ್ನ ಹೊಂದಿರುವುದು. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದಲ್ಲಿನ ಯಾವ ಶೆಡ್ಯೂಲ್ ಪಕ್ಷಾಂತರ ಕಾಯ್ದೆಯ ಬಗೆಗಿನ ನಿಯಮಗಳನ್ನು ವಿವರಿಸುತ್ತದೆ? 10ನೇ ಶೆಡ್ಯೂಲ್. ಭಾರತ ಸಂವಿಧಾನದಲ್ಲಿನ 10ನೇ ಶೆಡ್ಯೂಲ್ ಪಕ್ಷಾಂತರ ಕಾಯ್ದೆಯ ಬಗೆಗಿನ ನಿಯಮಗಳನ್ನು ವಿವರಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತ ಸಂವಿಧಾನದ ಮೂಲ ಪ್ರತಿಯ ಕುರಿತು ಸರಿಯಾದುದು. ಸಾಂವಿಧಾನಿಕ ತಿದ್ದುಪಡಿಗಳ ಮೂಲಕ 9, 10 ಮತ್ತು 11 ಶೆಡ್ಯೂಲ್ಗಳನ್ನು ಸೇರ್ಪಡಿಸಲಾಗಿದೆ ಎಂಬಂತಹ ಹೇಳಿಕೆ ಸಂವಿಧಾನದ ಮೂಲ ಪ್ರತಿಯ ಕುರಿತು ಸರಿಯಾಗಿರುವಂತಹದ್ದು. 3 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಯಾವುದನ್ನು ಸರ್ವೋತ್ತಮವಾದುದು ಎಂದು ವಿವರಿಸಲಾಗಿದೆ? ಭಾರತದ ಸಂವಿಧಾನ ಭಾರತದಲ್ಲಿ ಸರ್ವೋತ್ತಮವಾದುದು ಎಂದು ವಿವರಿಸಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದಲ್ಲಿ 9ನೇ ಶೆಡ್ಯೂಲ್ ಅನ್ನು ಯಾವ ತಿದ್ದುಪಡಿಯ ಮೂಲಕ ಸೇರ್ಪಡಿಸಲಾಗಿದೆ? 1ನೇ ತಿದ್ದುಪಡಿ. ಸಂವಿಧಾನದಲ್ಲಿ 9ನೇ ಶೆಡ್ಯೂಲ್ ಅನ್ನು 1ನೇ ತಿದ್ದುಪಡಿಯ ಮೂಲಕ ಸೇರ್ಪಡಿಸಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ರಾಜಕೀಯ ಅಧಿಕಾರಕ್ಕೆ ಮೂಲ ಸ್ತಂಭ ಯಾವುದು? ಜನರು. ಭಾರತದಲ್ಲಿ ರಾಜಕೀಯ ಅಧಿಕಾರಕ್ಕೆ ಜನರೇ ಮೂಲ ಸ್ತಂಭ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಒಕ್ಕೂಟದ ರಾಜ್ಯಗಳಲ್ಲಿ ಒಂದೇ ರೀತಿಯ ಸೇವೆಗಳನ್ನು ಒದಗಿಸುವ ಸರ್ಕಾರಿ ಹುದ್ದೆಗಳು ಯಾವುವು? ಅಖಿಲ ಭಾರತೀಯ ಸೇವೆಗಳು. ಭಾರತದ ಒಕ್ಕೂಟದ ರಾಜ್ಯಗಳಲ್ಲಿ ಅಖಿಲ ಭಾರತೀಯ ಸೇವೆಗಳು ಒಂದೇ ರೀತಿಯ ಸೇವೆಗಳನ್ನು ಒದಗಿಸುವ ಸರ್ಕಾರಿ ಹುದ್ದೆಗಳು. 1 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ನ್ಯಾಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಭಿನ್ನವಾದುದು ಯಾವುದು? ಏಕೀಕೃತ ನ್ಯಾಯಾಂಗ. ಭಾರತೀಯ ನ್ಯಾಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಏಕೀಕೃತ ನ್ಯಾಯಾಂಗ ಭಿನ್ನವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. 43ನೇ ಸಂವಿಧಾನದ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಜೊತೆಗೆ ಸೇರಿಸಿದ ಮತ್ತೊಂದು ಪದ ಯಾವುದು? ಸಮಗ್ರತೆ. 43ನೇ ಸಂವಿಧಾನದ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಜೊತೆಗೆ ಸಮಗ್ರತೆ ಪದ ಸೇರಿದೆ. 3 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.